ಗೊರಗುಂಟೆಪಾಳ್ಯ ಆದರೆ ಈಗ ನಾವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಈಗ ಆಡಿಯನ್ಸ್ ಹೇಗೆ ಅಂತಾರೆ ಅಂತ ಹೇಳ್ಬೇಕೀಗ. ನಮ್ಮ ಈ ಪ್ಲೇಸ್ ಬಗ್ಗೆ, ಈ ಒಂದು ಬಸ್ ಬಗ್ಗೆ ನಮ್ಮ ಆಡಿಯನ್ಸ್ ಟ್ರಾವೆಲರ್ ಮತ್ತೆ ಏನು ಹೇಳ್ತಾರೆ ನೋಡ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರಾವೆಲರ್ ವಿತ್ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಬಂದು ನಾವು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀವಿ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೆಂಗೆ ಹೋಗ್ತಿದ್ದೀವಿ ಅಂತಂದರೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಗಿದೆ, ಹೀಗೆಲ್ಲ ಇರುತ್ತೆ, ಮತ್ತು ಡೆಕೋರೇಷನ್ಸ್ ಎಲ್ಲ ಯಾವ ರೀತಿ ಮಾಡಿರ್ತಾರೆ, ನಾನು ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಹೇಗಿದೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ಸೊ ಬನ್ನಿ ಹೋಗೋಣ. ಆ ಪ್ಲೇಸ್ ಕೂಡ ನಾನು ನಿಮ್ಗೆ ರಿವ್ಯೂ ಮಾಡ್ತೀನಿ, ಹಾಗೂ ಆ ಪ್ಲೇಸ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ಮೋರ್ ಅಪ್ಡೇಟ್ಸ್ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ಸೊ ಈಗ ಹೋಗ್ತಾ ಇದ್ದೀವಿ ಈಗ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಶುರು ಮಾಡೋಣ. ನೋಡೋಣ ಟ್ರಾಫಿಕ್ ಯಾವುದು ಕ್ಲಿಯರ್ ಆಗುತ್ತೆ ಅಂತ. ಕ್ಲಿಯರ್ ಆಗ್ತಿದೆ. ಹೋಗ್ತಿರೋದೀಗ ಫುಲ್ ಟ್ರಾಫಿಕ್ ಫ್ರೀ ಈಗ ರೋಡೀಗ. ಹಿಂದೆ ಪರವಾಗಿಲ್ಲ, ಫುಲ್ ಟ್ರಾಫಿಕ್ ಇತ್ತು. ಈಗ ನಾವು ಹೋಗ್ತಿರೋದು ಈಗ ಟ್ರಾಫಿಕ್ ಫ್ರೀ ರೋಡೀಗ 2.5 ಕಿಲೋಮೀಟರ್ ತೋರಿಸಿದೆ, ನೀವು ನೋಡ್ತಿರ್ಬೋದು. 2.5 ಕಿಲೋಮೀಟರ್ ಟೋಟಲಾಗಿ ಅದು ತೋರಿಸಿರೋದು ಎಷ್ಟು ನಿಮಿಷ ತೋರಿಸಿರೋದು 59 ಮಿನಿಟ್ಸ್ ತೋರಿಸಿದೆ. ಒಂದೆಲ್ಲ ಟ್ರಾಫಿಕ್ ಇರುತ್ತಾ ಇಲ್ವಾ ಗೊತ್ತಿಲ್ಲ, ಅದಕ್ಕೆ ಹಲ್ಸಿಗಡು ಯಾಕೆ ಮಾಡೋಣ. ಈಗ ನಾವು ಟ್ರಾಫಿಕ್ ಫ್ರೀ ರೋಡಲ್ಲಿ ಹೋಗ್ತಿದ್ದೀವಿ. ಅದು ಮನೆ ಹತ್ರ ಎಲ್ಲ ಫುಲ್ ಟ್ರಾಫಿಕ್ ಇತ್ತು. ಈಗ 2.5 ಕಿಲೋಮೀಟರ್ಸ್ ತೋರಿಸಿದೆ. ಈಗ ರೀಚ್ ಆಗ್ತಿದ್ದೀವಿ. ಮುಂದೆ ಎಲ್ಲ ಟ್ರಾಫಿಕ್ ಇರೋದು ಇರಲ್ವಾ, ನನಗೆ ತೋರಿಸ್ತೀನಿ. ಖಾಲಿ ಐತಿ. ಈಗ ಶೆಲ್ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಈಗ ಪೆಟ್ರೋಲ್ ಎಲ್ಲ ಹಾಕ್ಸೈತಿ. ಈಗ ಹಾಕ್ಸ್ಕೊಂಡೀಗ ಮತ್ತೆ ನಮ್ಮ ಜರ್ನಿ ಬಂದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬನ್ನಿ ಶುರು ಮಾಡೋಣ. ಆಮೇಲೆ ಇನ್ನೆಷ್ಟು ಟ್ರಾಫಿಕ್ ಬರೋದು ನೋಡಬೇಕು. ಈಗ ಮೂವ್ ಆಯ್ತೀಗ ವೆಹಿಕಲ್ಸ್ ಕಡೆಯಲ್ಲೂ ಸ್ನೇಹಿತರೆ. ಈಗ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಿದೆ. ಈಗ ನೀವು ನೋಡ್ತಿರ್ಬೋದು, ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಿದೆ. ಈಗ ನಿಧಾನಕ್ಕೆ ಮೂವ್ ಆಗ್ತಿದೆ. ಈಗ ಎಲ್ಲ ಕಡೆ ನೋಡ್ತಿರ್ಬೋದು. ಈಗ ನಾವು ಗೊರಗುಂಟೆಪಾಳ್ಯ ಆದರೆ ಇದೀವಿ. ಈಗ ಟೋಲ್ ಹತ್ರ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಟುವರ್ಡ್ಸ್ ಏರ್ಪೋರ್ಟ್ ಹೆಡ್ಡಿಂಗ್ ನೋಡ್ತಿರ್ಬೋದು. ಎಸ್, ಈಗ ಎಂಟ್ರಿ ಆದ್ವಿ. ಈಗ ಸೊ ಈಗ ಏರ್ಪೋರ್ಟ್ ಎಂಟ್ರಿ ಆದ್ವಿ. ಈಗ ಫ್ಲೈಟ್ ಆಗಲೇ ಹೋಗ್ತಿದೆ, ನೀವು ನೋಡ್ತಿರ್ಬೋದು. ಎಂಟ್ರಿ ಆದಮೇಲೆ ದೊಡ್ಡ ಇಂಡಿಗೋ ಏರ್ಲೈನ್ಸ್ ಹೋಗ್ತಿದೆ. ಈಗ ಸ್ಟ್ಯಾಚು ನೋಡ್ತಿರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರನೇ ಮಾಡಿದ್ದಾರೆ. ಈಗ ನಾವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ
ಈಗ ಬಸ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಈಗ ಟರ್ಮಿನಲ್ 1 ಇಂದ ಟರ್ಮಿನಲ್ 2 ಹೋಗ್ತಾ ಇದ್ದೀವಿ ಈಗ. ಈಗ ನೋಡ್ತಿರ್ಬೋದು ನಮ್ಮ ಈಗ ಆಡಿಯನ್ಸ್ ಹೇಗಂದರೆ ಅಂತ ಹೇಳ್ಬೇಕೀಗ ನಮ್ಮ ಈ ಪ್ಲೇಸ್ ಬಗ್ಗೆ, ಈ ಒಂದು ಬಸ್ ಬಗ್ಗೆ ನಮ್ಮ ಆಡಿಯನ್ಸ್ ಟ್ರಾವೆಲರ್ ಮತ್ತು ಏನು ಹೇಳ್ತಾರೆ ನೋಡಬೇಕೀಗ. So yes, I have been traveling to Singapore from last 2 years, but I found Bangalore airport one of the best airport. They have a lot of good facilities, and yes, compared to Singapore also, I find it literally comparable to Singapore airport. And if you see from inside, I'll say that this airport is one of the best airport of India. Yeah, that's what I think. ಯಾ ಸರ್, Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ, ಈಗ ಫ್ಲೈಟ್ಗೆ ಟ್ರಾವೆಲ್ ಮಾಡ್ತಿರೋರು ಹೆಂಗೆ ರಿವ್ಯೂ ಕೊಟ್ಟರು ಅಂತ. ತುಂಬ ಚೆನ್ನಾಗಿ ಕೊಟ್ಟರು. ಅವರು ಟ್ರಾವೆಲ್ ಮಾಡ್ತಿರ್ಬೋದು ಅನಿಸುತ್ತೆ. ಸೊ ಈಗ ಟರ್ಮಿನಲ್ 1ನಲ್ಲೂ ಕೂಡ ಟಿಕೆಟು ಮತ್ತು ಬೋರ್ಡಿಂಗ್ ಪಾಸಿಂದ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ, ನೆಕ್ಸ್ಟ್ ಯಾವ ಥರ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ನಿಮಗೆ. ಸೊ ಅದಕ್ಕೋಸ್ಕರ ನಮ್ಮ ಈ ಒಂದು ವಿಡಿಯೋಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ, ಬ್ಯಾಂಗ್ಳೂರು ಏರ್ಪೋರ್ಟ್ ಅನ್ನೋದು ತುಂಬಾ ಚೆನ್ನಾಗಿತ್ತು. ಟರ್ಮಿನಲ್ 1, ಟರ್ಮಿನಲ್ 2 ತುಂಬಾ ಚೆನ್ನಾಗಿತ್ತು. ಅದರ ವ್ಯೂ ಒಂದು ತುಂಬಾ ಚೆನ್ನಾಗಿತ್ತು, ಟೇಕ್ ಆಫ್ ಆಗುವಂಥ ವ್ಯೂಗಳು. ಹಾಗೆ ಡಿಟೇಲ್ ಆಗಿ ತೋರಿಸೋಕ್ಕಾಗಿಲ್ಲ ಟರ್ಮಿನಲ್ 1, ಟರ್ಮಿನಲ್ 2. ಮುಂದೆ ಬರೋಂಥ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಏರ್ಪೋರ್ಟ್ ಒಳಗಡೆ ಹೇಗಿದೆ, ಶಾಪಿಂಗ್ ಮಾಲ್ಸ್ ಹೇಗಿದೆ, ವ್ಯೂ ಹೇಗಿದೆ, ಅದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಓಕೆ, ಈಗ ಟವರ್ ಏನ್ ನೋಡ್ತಾ ಇದ್ದಾರೆ ಅದು ATC ಅಂತ ಕರೀತಾರೆ. ATC ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಆಫೀಸ್ ಅಂತ. ಹಾಗೆ ಏರ್ ಟ್ರಾಫಿಕ್ ಕಂಟ್ರೋಲ್ ಏನ್ ಯೂಸ್ ಅಂತಂದ್ರೆ, ಈಗ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಾ ಇರುತ್ತೆ. ಟೇಕ್ ಆಫ್ ಆಗ್ತಿರ್ಬೇಕಾದ್ರೆ ಟೇಕ್ ಆಫ್ ಆಗಿ ಫ್ಲೈ ಆಗ್ತಾ ಇರುತ್ತೆ ಏರ್ಪ್ಲೇನ್. ಹಾಗೆ ಅದಕ್ಕೆಲ್ಲ ಸಿಗ್ನಲ್ ಕೆಲವೊಂದ್ಸರಿ ಗೊತ್ತಾಗಲ್ಲ. ಅವರು ಏರ್ ಟ್ರಾಫಿಕ್ ಅವರು ಗೈಡ್ ಮಾಡ್ತಾರೆ, ಈಗ ರೈಟ್ ಸೈಡ್ ಹೋಗ್ಬೇಕು, ಸ್ಟ್ರೈಟ್ ಹೋಗ್ಬೇಕು ಅಂತ. ಸೊ ಹಾಗೆ ನಿಮಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಆ್ಯಕ್ಚುಲಿ ಲ್ಯಾಂಡ್ ಆಗಬೇಕಾದ್ರೆ, ಟೇಕ್ ಆಫ್ ಆಗಬೇಕಾದ್ರೆ ಗೈಡೆನ್ಸ್ ಮಾಡ್ತಾರೆ. ಇನ್ನೊಂದು ಏರೋಪ್ಲೇನು ಲ್ಯಾಂಡ್ ಆಗ್ತಿದೆಯಾ, ಟೇಕ್ ಆಫ್ ಆಗ್ತಿದೆಯಾ ಅಂತ. ಅದೆಲ್ಲ ಏರ್ ಟ್ರಾಫಿಕ್ ಕಂಟ್ರೋಲ್ ಅವರು ನೋಡ್ಕೋತಾರೆ. ಏರ್ ಟ್ರಾಫಿಕ್ ಕಂಟ್ರೋಲ್ ATC ಅವ್ರ ಕೆಲಸ ಅದು. ಸೊ ಅದರದ್ದು ಟವರ್ ಎಲ್ಲ ನೋಡಿದ್ದೀವಿ, ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ನೋಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೈನಿಂಗ್ ಆಫ್.